ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಹಾಕಿಬಿಟ್ಟು ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಅವರೆಕಾಳಿಗೆ ಎಲ್ಲ ರೆಸಿಪೀಸು ಅವರೆಕಾಳು ಟೊಮೆಟೊ ಒಂದು ಬಾತ್ ಮಾಡಲಿ, ಟೊಮೆಟೊ ಬಾತ್ ಮಾಡಲಿ, ಅವರೆಕಾಳು ಪಲಾವ್ ಮಾಡಲಿ, ಅವರೆಕಾಳು ವಾಂಗಿ ಬಾತ್ ಮಾಡಿದ್ರು ಹಾಕ್ತೀವಿ, ಬಿಸಿಬೇಳೆ ಬಾತು, ಹಾಗೆ ಸಾಂಬಾರ್ಗೂ ಕೂಡ ಅವರೆಕಾಳು ಹಾಕಿ ಮಾಡ್ತೀವಿ, ಉಪ್ಪಿಟ್ಟಿಗೂ ಅವರೆಕಾಳು ಹಾಕ್ತೀವಿ, ಈವನ್ ನಾನ್ ವೆಜ್ ಮಾಡಿದ್ರು ಕೂಡ ಅವರೆಕಾಳು ಹಾಕ್ತೀವಿ. ಹಾಗಾಗಿ ಇವತ್ತು ರೊಟ್ಟಿ ಕೂಡ ಹೇಗೆ ಅವರೆಕಾಳು ಹಾಕಿ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಇದ್ಕಿದ ಅವರೆ ಬೇಳೆಗಳನ್ನ ತೊಗೊಂಡಿದ್ದೀನಿ. ಈ ಇದ್ಕಿದ ಅವರೆ ಬೇಳೆ ಹಾಕಿಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋ ಅಷ್ಟು ಇದ್ಕಿದ್ದ ಅವರೆ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕ್ಬೋದು. ಬೇಳೆ ಎಷ್ಟು ಬೇಯಬೇಕೋ ಅಷ್ಟು ನೀರು ಹಾಕಿಬಿಟ್ಟು, ಹಾಗೆ ಅದಕ್ಕೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು 8 ನಿಮಿಷ ಕಾಲ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಆರಾಮಾಗಿ ಬೇಯುತ್ತೆ. ಅದು ಬೇಗನೂ ಬೇಯುತ್ತೆ. ಅವರೆಕಾಳು ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ನೋಡಿ ಅವರೆ ಬೇಳೆ ಬೇಗ ಬೇಯುತ್ತೆ. ಈ ರೀತಿ ಒಂದು ಮುಟ್ಬಿಟ್ಟು ಅದು ಕಟ್ ಮಾಡಿದಾಗ ಕಟ್ ಆಗಬೇಕು, ಇಲ್ಲ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಅದು ಬೆಂದಿರೋ ಥರ ಆದರೆ ಇಲ್ಲಿಗೆ ನಾವು ಮತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೂಲ್ ಆಗೋವರೆಗೂ ಇಡಬೇಕಾಗುತ್ತೆ. ಅದೇ ನೀರಿಗೆನೆ, ಅದೇ ಪಾತ್ರೆಗೇ 1 ಕಪ್ ಅವರೆ ಬೇಳೆಗೆ 2 ಕಪ್ಪು ಮೀಡಿಯಮ್ ರವೆ ಆದರೂ ಸರಿ, ಚಿರೋಟಿ ರವೆ ಆದರೂ ಸರಿ, ಇಲ್ಲ ರವೆನಲ್ಲಿ ಬೇಡ ಅಂತಂತಂದರೆ ನೀವು ಅಕ್ಕಿ ಹಿಟ್ಟು ಹಾಕೊಬೋದು, ಹಾಗೆ ರಾಗಿ ಹಿಟ್ಟು ಕೂಡ ಹಾಕೊಬೋದು. ಇಲ್ಲಿ 2 ಕಪ್ ಆಗುವಷ್ಟು ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಕೂಡ ಹೆಚ್ಚು ಹಾಕ್ಕೊಂಡಿದ್ದೀನಿ. ಕರಿಬೇವು ಕೂಡ 1-2 ಕಡ್ಡಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಹಾಗೆ ಮನೆಯಲ್ಲಿ ಏನಾದರೂ ಸಬ್ಬಕ್ಕಿ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಫಸ್ಟು ನಾವು ನೀರು ಹಾಕ್ಕೊಂಡಿರೋನೆ ಮೊದಲಿಗೆ ನಾವು ಅದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಳು ಮತ್ತು ರವೆ, ಇಲ್ಲ ನೀವೇನಾದರೂ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ರೆ ಅಕ್ಕಿ ಹಿಟ್ಟು ಆದರೂ ಸರಿ, ರಾಗಿ ಹಿಟ್ಟಾದರೂ ಸರಿ, ಎಲ್ಲದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಈ ರೀತಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ನಮಗೆ ರೊಟ್ಟಿ ತಟ್ಟಕ್ಕೆ ಯಾವ ಹದಕ್ಕೆ ಬೇಕೋ ಆ ಹದದಲ್ಲೇ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಕಲಸಿಟ್ಕೊಂಡ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಅದು ಮ್ಯಾರಿನೇಟ್ ಆಗಬೇಕಂದ್ರೆ ನೆನಿಬೇಕು. ನೆನೆಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ರೊಟ್ಟಿ ತಟ್ಟಿದ್ರೆ ಒಂದು ಅದ್ಭುತವಾಗಿ ಬರುತ್ತೆ ಅಂತ ಹೇಳಿಬಿಡು. ಇದಕ್ಕೆ ಯಾವುದೇ ಚಟ್ನಿ ಬೇಕಾಗೋದಿಲ್ಲ, ಪಲ್ಯ ಬೇಕಾಗೋದಿಲ್ಲ, ಬರೀ ಮೊಸರು ಮತ್ತು ಉಪ್ಪಿನಕಾಯಿ ಇದ್ರಂತೂ ಅಷ್ಟು ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಚಟ್ನಿ ಬೇಕು ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚಟ್ನಿ ಮಾಡಿದ್ದೀನಿ. ಚಟ್ನಿ ಇಷ್ಟ ಇಲ್ಲದಿರೋರು ಹಾಗೆ ಗಟ್ಟಿ ಮೊಸರಲ್ಲಿ ಒಂದೇ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದುಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ. ಯಾಕಂದರೆ ಅದರಲ್ಲಿ ಅವರೆ ಬೇಳೆ ಇದೆ, ಈರುಳ್ಳಿ ಇದೆ, ಹಸಿಮೆಣಸಿನ್ಕಾಯಿ ಇದೆ, ಮತ್ತು ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೊಂಡಿದ್ರೆ ಅದ್ರ ಫ್ಲೇವರು ಎಲ್ಲದನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ಇದನ್ನು ಒಂದು ಬಟರ್ ಪೇಪರ್ ಅಥವಾ ಒಬ್ಬಟ್ಟು ಮಾಡೋ ಶೀಟ್ ಇರುತ್ತಲ್ಲ, ಆ ಶೀಟ್ ಮೇಲೂ ಕೂಡ ನಾವು ರೊಟ್ಟಿನ ತಟ್ಕೊಬೋದು. ನಮಗೆ ಯಾವ ಅಳತೆನಲ್ಲಿ ಬೇಕು ಅಂದರೆ ಮೀಡಿಯಮ್ ಸೈಜಲ್ಲಿ ಬೇಕಾದರೆ ಮೀಡಿಯಮ್ ಸೈಜಲ್ಲೂ ಮಾಡ್ಕೊಬೋದು, ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಬೋದು. ಆ ಒಂದು ಮೆಜರ್ಮೆಂಟಿಗೆ ತಕ್ಕನಾಗಿ ನೀವು ಇಟ್ಟು ತೊಗೊಬೇಕಾಗುತ್ತೆ. ನೋಡಿ, ಈ ರೀತಿ ಬಟರ್ ಪೇಪರ್ ನಾನಿಲ್ಲಿ ಒಬ್ಬಟ್ಟಿನ ಶೀಟ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫಸ್ಟು ಎಲ್ಲ ಚೆನ್ನಾಗಿ ಆ ಕವರ್ ಮೇಲೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಇಲ್ಲಿ ರೊಟ್ಟಿಗೆ ಕಲಸಿರೋ ಅಂತಹ ಹಿಟ್ಟು ತೊಗೊಂಡು ಈ ರೀತಿ ತಟ್ಕೊತಾ ಇದ್ದೀನಿ. ಎಷ್ಟು ತೆಳ್ಳಗೆ ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ತಟ್ಟಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ಒಂದು ಅದ್ಭುತವಾಗೇ ಇರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ಥರ ಅವರೆಕಾಳು ಸೀಸನ್ನಲ್ಲಿ ಈ ರೊಟ್ಟಿ ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಮಂದಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೊಬೇಕಾಗತ್ತೆ. ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ತಟ್ಕೊಂಡ್ರೆ ಮತ್ತೆ ನಮಗೆ ಎಣ್ಣೆ ಹಾಕೋದೇನು ಬೇಕಾಗಿಲ್ಲ. ಎಣ್ಣೆ ಕೂಡ ಕಮ್ಮಿನೇ ಹಾಕ್ಕೊಳ್ಳಿ, ತುಂಬ ಎಣ್ಣೆನೂ ಏನು ಬೇಕಾಗೋದಿಲ್ಲ. ಕಿತ್ತೋಗೋದಾಗಲಿ ಏನೂ ಆಗೋದಿಲ್ಲ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಕಬ್ಬಿಣದ ಕಾವಲಿನಲ್ಲೂ ಕೂಡ ಚೆನ್ನಾಗೇ ಎದಳುತ್ತೆ. ಇನ್ನೂ ರೊಟ್ಟಿ ಎದೊಳಲ್ಲ, ಅಂಟ್ಕೊಳುತ್ತೆ ಅನ್ನೋದು ಯಾವುದೇ ಭಯ ಇಲ್ಲ. ಎಷ್ಟು ಚೆನ್ನಾಗಿ ಎದಳುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ.
ಮತ್ತು ಫ್ರೆಂಡ್ಸ್ ಆದಷ್ಟು ನೀವು ನಾನ್ ಸ್ಟಿಕ್ ತವಾಗಳನ್ನ ಅವಾಯ್ಡ್ ಮಾಡಿ. ಈ ಥರ ಮನೆಯಲ್ಲಿ ನೀವು ಹಿಂದಿನ ಕಾಲದಲ್ಲಿ ಏನಾದರೂ ಈ ಥರ ತವಾಗಳು ಈ ಥರ ಹೆಂಚುಗಳನ್ನ ಯೂಸ್ ಮಾಡ್ತಾ ಇರೋ ಅಂಥದ್ದು ಮನೆಯಲ್ಲಿ ಇರುತ್ತೆ, ನೋಡಿಕೊಂಡು ಈ ಹೆಂಚನ್ನ ಮತ್ತೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂತಂದರೆ ಐರನ್ ಕ್ಯಾಸ್ಟ್ ತವಾಗಳು ಸಿಗ್ತಾಯಿದೆ, ಅದನ್ನು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾನು ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ಮನೆಯಲ್ಲಿ ಈ ರೀತಿ ಹಳೇದಿದೆ ನಿಮ್ಮ ಮನೆಗಳಲ್ಲಿ ತವ ಅಂತಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಯಾವ ರೀತಿ ರೊಟ್ಟಿ ಬರ್ತಾ ಇದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಮಂದಿ ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ. ಸ್ವಲ್ಪ ಬೇಯೋದು ಒಂದು 5ರಿಂದ 8 ನಿಮಿಷ ಕಾಲ ಬೇಯಿಸ್ಬೇಕಾಗುತ್ತೆ ಸಣ್ಣ ಉರಿನಲ್ಲೇ. ಇದಕ್ಕೆ ನಾನು ಚಟ್ನಿ ಕೂಡ ಮಾಡಿದ್ದೆ ಅಂತ ಹೇಳಿದೆ. ಇಲ್ಲಿಗೆ ಈ ರವೆ ರೊಟ್ಟಿ ರೆಡಿಯಾಗಿದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.